ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಪ್ರೆಸೆಂಟ್ ತುಂಬಾ ಟ್ರೆಂಡಿಂಗಲ್ಲಿರುವಂತಹ ಡೋರಿ ಪ್ಯಾಟ್ರನ್ ಅಂದರೆ ಫ್ರಂಟ್ ನೆಕ್ ಕಡೆಯಿಂದ ಬ್ಯಾಕ್ ಕುತ್ತಿಗೆಗೆ ದಾರ ಕಟ್ಕೊಳ್ತಾರಲ್ವ, ಆ ಒಂದು ಪ್ಯಾಟ್ರನ್ ಬ್ಲೌಸ್ನ ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಯಾವ ಥರ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬೋದು ಅಂತ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿರುತ್ತೆ. ಮೊದಲು ಲೈನಿಂಗ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಲೈನಿಂಗ್ನ ಡಬಲ್ ಫೋಲ್ಡಿಂಗಲ್ಲಿ ಫೋಲ್ಡಿಂಗನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಈ ಒಂದು ಮೆಜರ್ಮೆಂಟ್ ಬ್ಲೌಸ್ನ ನಾನು ಯೂಸ್ ಮಾಡಿಕೊಂಡು ನಾನು ಈ ಒಂದು ಬ್ಲೌಸ್ ಕಟ್ಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಬ್ಲೌಸ್ ನೀಟಾಗಿ ಇರಿಸ್ಕೋಬೇಕು, ಆ ಕಡೆ ಈ ಕಡೆ ಜಗ್ಗಬಾರ್ದು. ನಾವು ಯಾವಾಗಲೂ ಕೂಡ ನಾವು ಚೆಸ್ಟ್ ಲೂಸನ್ನು ಮೆಜರ್ ಮಾಡ್ಕೊಳ್ಳುವಾಗ ಬ್ಯಾಕ್ ಪಾರ್ಟಿಂದ ನಾವು ಮೆಜರ್ಮೆಂಟ್ಸನ್ನು ತೊಗೊಳ್ಳೋದ್ರಿಂದ ಪರ್ಫೆಕ್ಟಾಗಿ ತುಂಬ ಆ್ಯಕ್ಯುರೇಟಾಗಿ ಬರುತ್ತೆ. ಫ್ರಂಟ್ ಪಾರ್ಟ್ಗಿಂತ ಬ್ಯಾಕ್ ಸೈಡಲ್ಲಿ ತೊಗೊಳ್ಳಿ. ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಅಗಲ ಇದೆಯೋ ಅದನ್ನು ಡಬಲ್ ಮಾಡಿಕೊಂಡ್ರೆ ನನಗೆ ಎಷ್ಟು ಬರ್ತಾಯಿದೆ ಅಂದರೆ 9.5 ಇಂಚ್ ಬರ್ತಾಯಿದೆ. ಅಂದರೆ 9.5 ಇಂಚ್ ಅಂದರೆ 9.350 ಬರ್ತಾಯಿದೆ. ನೋಡು, ಈಗ ಉದ್ದ ಬಂದು 14.5 ಇಂಚಸ್ ಇದೆ. ಸೊ ನಾನು ಈ ಒಂದು ಬ್ಲೌಸ್ನ ಮಾರ್ಕ್ ಮಾಡ್ಕೊಳ್ತೀನಿ. 14 ಇಂಚಸ್ ಬರ್ತಾಯಿದೆ. 14.5 ಅಲ್ಲ, 14 ಇಂಚಸ್ ಬರ್ತಾಯಿದೆ. ಈಗ ಚೆಸ್ಟ್ ಲೂಸ್ ಬಂದು ನಮಗೆ 9.5 ಅಂದರೆ 9 × 4 × 36 + 2 38 ಸೈಜ್ ಬ್ಲೌಸ್ ಆಗಿರುತ್ತೆ. ಇದು 9.5 ಅಂದರೆ ಪ್ಲಸ್ 2 to 2.5 ಇಂಚ್ ಮಾರ್ಜಿನ್ ಎಕ್ಸ್ಟ್ರಾ ನಮಗೆ ಎಷ್ಟು ಬೇಕಾದರೂ ಅಷ್ಟು ನಾವು ಇಟ್ಕೋಬೋದು. ಒಂದು ಸ್ವಲ್ಪ ಮಾರ್ಜಿನ್ ಜಾಸ್ತಿ ಬಿಟ್ಕೊಳ್ಳೋದ್ರಿಂದ ಫ್ಯೂಚರಲ್ಲಿ ಕೂಡ ಯೂಸ್ ಆಗ್ಬೋದು ಅಂತ ನಾನು ಸ್ವಲ್ಪ ಮಾರ್ಜಿನ್ ಜಾಸ್ತಿನೇ ಬಿಡ್ತೀನಿ. ಉಳಿದಿರುವಂಥ ಫ್ಯಾಬ್ರಿಕ್ಕು 2.5 ಇಂಚಸ್ ಎಕ್ಸ್ಟ್ರಾ ಇಟ್ಕೊಂಡು ನಾನು 9.5ಗೆ 2.5 ಅಂತಂದರೆ 12 ಇಂಚಸ್ ಏನಿದೆಯೋ ಅದನ್ನು ಡಬಲ್ ಫೋಲ್ಡಿಂಗಲ್ಲಿ ತಗೊಂಡು ಬಟ್ಟೆಯನ್ನು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಆಲ್ ಓವರ್ ಉದ್ದ ಕೂಡ. ಈಗ ನಾವು ಬ್ಯಾಕ್ ಪಾರ್ಟ್ನ ಈ ಒಂದು ಫ್ಯಾಬ್ರಿಕ್ ಮೇಲೆ ಮಾರ್ಕ್ ಮಾಡ್ಕೊಂಡು ನೋಡಿ 12 ಇಂಚಸ್ ಆದರೆ ತೊಗೊಂಡಿದ್ದೀನಿ. ಈಗ ಉದ್ದ ನಮಗೆ ರೆಡಿ ಬಂದು 14 ಇಂಚಸ್ ಇದೆ. ಪ್ಲಸ್ ನಾನು ಒಂದು ಎಕ್ಸ್ಟ್ರಾ 1 ಇಂಚ್ ಆದರೆ ಆ್ಯಡ್ ಮಾಡಿಕೊಂಡು ನಾನು ಇವಾಗ ಕಟ್ಟಿಂಗನ್ನು ಮಾಡ್ಕೋಬೇಕಾಗತ್ತೆ. ನೋಡಿ, 15 ಇಂಚಸ್ಗೆ ನಾನು ಇಲ್ಲೊಂದು ಮಾರ್ಕಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. 15 ಇಂಚಸ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಸ್ಟ್ರೈಟಾಗಿ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಬ್ಲೌಸು ಕೆಳಗಡೆ ಏನು ಬೇಸ್ ಲೈನ್ ಹಾಕ್ಕೊಂಡಿದ್ದೀವೋ ಆ ಲೈನ್ ಮೇಲೆ ಬ್ಲೌಸನ್ನು ಕೂರಿಸ್ಕೊಂಡು ನೋಡ್ಕೋಬೇಕು. ನೋಡಿ, ಇದು ಒಂದು 1/4 ಇಂಚಾಗಷ್ಟು ಕೆಳಗಡೆ ಫೋಲ್ಡಿಂಗ್ ಹೋಗುತ್ತೆ. ಮೇಲ್ಗಡೆ ಕೂಡ ಒಂದು 1/4 ಇಂಚಾಗಷ್ಟು ನಾನು ಫೋಲ್ಡಿಂಗ್ಗೆ ಬಿಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ವ, ಈಗ ಆಲ್ಮೋಸ್ಟ್ 14 ಇಂಚಸ್ ಬರ್ತಾಯಿದೆ. ಬ್ಲೌಸ್ನ ಒಂದು ಸರಿ ಇಟ್ಕೊಂಡು ನಾವು ಚೆಕ್ ಮಾಡಿಕೊಂಡ್ರೆ ಇನ್ನೂ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ನೋಡಿ, ನಾವು ಕೆಳಗಡೆ ಶೋಲ್ಡರ್ ಲೈನ್ ಏನಿದೆಯೋ ಆ ಲೈನ್ ಹತ್ರ ರೆಡಿ ಬ್ಲೌಸ್ ಅಂದರೆ ಶೋಲ್ಡರ್ಸ್ ಹೊಲ್ದಾಗಿದೆ ಅಲ್ವಾ, ಅದಕ್ಕೆ ಅದನ್ನು ಇಟ್ಕೊಂಡು ನೋಡಿ ಜಗ್ಗದಾಗ ಕರೆಕ್ಟಾಗಿ ಕೆಳಗಡೆ ಲೈನ್ ಮೇಲೆ ಕೂರ್ತಾಯಿದೆ. ಸೊ ನಾವೀಗ ಏನು ಮಾಡ್ಕೋಬೇಕು, ಖರ್ಚಿಗೆ ಎಕ್ಸ್ಟ್ರಾ ಒಂದು 1/4 ಇಂಚು ಇಲ್ಲ ಅಂದರೆ 1/2 ಇಂಚ್ ಬಟ್ಟೆಯನ್ನು ಆ್ಯಡ್ ಮಾಡ್ಕೋಬೇಕು. ಯಾವಾಗಲೂ ಕೂಡ ನಾವು ಬ್ಲೌಸ್ನ 1ಕ್ಕೆ 2 ಸರಿ ನಾವು ಕ್ರಾಸ್ ಚೆಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋದ್ರಿಂದ ಪರ್ಫೆಕ್ಟ್ನೆಸ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಮೊದಲು ಮಾರ್ಕ್ ಮಾಡ್ಕೊಂಡಿರುವಂಥ ಲೈನ್ ಮೇಲೆ ಕರೆಕ್ಟಾಗಿ ರೆಡಿ ಬ್ಲೌಸ್ ಆದರೆ ಕೂತ್ಕೊಂಡಿದೆ. ಬಟ್ ಎಕ್ಸ್ಟ್ರಾ ಮಾರ್ಜಿನ್ಗೆ ಫ್ಯಾಬ್ರಿಕ್ ಇಲ್ಲ. ಸೊ ನಾನೀಗ ಒಂದು ಅರ್ಧ ಇಂಚ್ ಅಥವಾ 3/4 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಆದರೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ನಾವು ಶೋಲ್ಡರ್ಸ್ ಕಡೆ ಯಾವ ಥರ ಮೆಜರ್ಮೆಂಟ್ ತಗೋಬೇಕು ಅಂತ ನೋಡಿ. ಈಗ ಸ್ಲೀವ್ ಜಾಯಿಂಟ್ ಮಾಡಿದ್ದೀವಲ್ವ, ಅಲ್ಲಿಂದ ಈ ಎಂಡ್ ಏನು ಫೋಲ್ಡ್ ಮಾಡ್ಕೊಂಡಿದ್ವೋ ಅಲ್ಲಿ 6 ಇಂಚಸ್ ಇದೆ. ಬಟ್ ನಾವು ಹೊಲ್ಕೊಳ್ಲಿಕ್ಕೆ ಎಕ್ಸ್ಟ್ರಾ ಒಂದು ಸ್ವಲ್ಪ ಬಟ್ಟೆ ಬೇಕು ಸ್ಲೀವ್ ಮತ್ತು ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಲಿಕ್ಕೆ ಅಲ್ವಾ. ಸೊ ಅದಕ್ಕೆ ನಾನು ಪ್ಲಸ್ ಒಂದು ಅರ್ಧ ಇಂಚು ನೋಡಿ 6 ಪಾಯಿಂಟ್ಸ್ ಇದೆ. 6.5 ಆದರೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಹಾಗೆ ಶೋಲ್ಡರ್ಸ್ ಬಂದುಬಿಟ್ಟು 6.5 ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹೀಗೆ ಆರ್ಮ್ ಡೌನು ಎಲ್ಲಿಗಿದೆಯೋ ಅಲ್ಲಿಗೊಂದು ರಫ್ ಆಗಿ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಹಾಗೆ ಫ್ರಂಟ್ ನೆಕ್ ಡೌನ್ ಬ್ಯಾಕ್ ನೆಕ್ ಡೌನ್ ಎಲ್ಲಿರುತ್ತೆ ಕೂಡ ಈ ರೀತಿಯಾಗಿ ರಫ್ ಆಗಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾರ್ಕಿಂಗ್ಸನ್ನು ಮಾಡಿಕೊಂಡು ನಾನು ಸರಿ ಕ್ರಾಸ್ ಚೆಕ್ ಮಾಡಿಕೊಡ್ತೇನೆ. ಆಲ್ಮೋಸ್ಟ್ ಶೋಲ್ಡರ್ಸ್ ಎಷ್ಟಿರುತ್ತೋ ಆರ್ಮ್ ಡೌನ್ ಕೂಡ ಅಷ್ಟು ತಗೊಂಡ್ರೆ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ. ನೋಡಿ, ಇಲ್ಲಿ ಕೂಡ ನನಗೆ ಕರೆಕ್ಟಾಗಿ 6.5 ಇದೆ. ಸೊ 6.5ಗೆ ಮಾರ್ಕ್ ಮಾಡಿಕೊಂಡು ಚೆಸ್ಟ್ ಲೂಸು ನಾವು 9.5 ಇದೆ ಅಲ್ವ, 9.5 ಕೂಡ ಒಂದು ಮಾರ್ಕಿಂಗನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವೇನು ಮಾರ್ಕಿಂಗ್ಸ್ ಮಾಡ್ಕೊಂಡಿದ್ದೀವೋ ಅದನ್ನು ನೀಟಾಗಿ ಸ್ಟ್ರೈಟ್ ಲೈನ್ಸಲ್ಲಿ ಜಾಯಿಂಟ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನಾನು ಸ್ಕೇಲ್ನ ಸಹಾಯದಿಂದ ಡ್ರಾ ಆದರೆ ಮಾಡ್ಕೊಳ್ತಾ ಇದ್ದೀನಿ. ಈಗ ಬ್ಯಾಕ್ ನೆಕ್ ಎಲ್ಲಿದೆಯೋ ಅಲ್ಲಿಗೆ ಮಾರ್ಕಿಂಗನ್ನು ಮಾಡ್ಕೊಳ್ಳೋಣ. ನೋಡಿ, ನಾವು ರಫಾಗಿ ಮಾರ್ಕ್ ಮಾಡ್ಕೊಂಡಿರೋದಕ್ಕೂ ಹಾಗೆ ಟೇಪಲ್ಲಿ ತೊಗೊಂಡಿರೋದಕ್ಕೂ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತಾ ಇಲ್ವಾ ಅಂತ ಒಂದ್ಸರಿ ಕ್ರಾಸ್ ಚೆಕ್ ಮಾಡಿಕೊಂಡು ಈಗ ನೆಕ್ ಓಪನ್ ಎಷ್ಟಿದೆ, ಶೋಲ್ಡರ್ಸ್ ಎಷ್ಟಿದೆ ಅಂತ ಪರ್ಫೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ.
ನಾವು ಶೋಲ್ಡರ್ಸ್ ಏನಿದೆಯೋ ಅದಕ್ಕಿಂತ ಒಂದು 1/4 ಇಂಚು ಮುಂದ್ಗಡೆಗೆ ಮಾರ್ಕ್ ಮಾಡ್ಕೋಬೇಕು. ಯಾಕಂದರೆ ಸ್ಟಿಚ್ಚಿಗೆ ಖರ್ಚಿಗೆ ಬಟ್ಟೆ ಬೇಕಲ್ವ ನೆಕ್ನ ಜಾಯಿಂಟ್ ಮಾಡ್ಕೊಳ್ಳುವಾಗ. ಸೊ ಒಂದು 1/4 ಇಂಚು ಹೊರಗಡೆ ಬಿಟ್ಕೊಂಡು ಮಾರ್ಕಿಂಗನ್ನು ಮಾಡ್ಕೋಬೇಕು. ಇಲ್ಲಿ ನನಗೆ ನೆಕ್ ವಿಡ್ತ್ ಬಂದು 3 ಇಂಚಸ್ ಇರಬೇಕು, ಶೋಲ್ಡರ್ಸ್ ಬಂದು 3.5 ಇರಬೇಕು. ನಾನು ಏನಪ್ಪ ಅಂತಂದರೆ ಶೋಲ್ಡರ್ಸು 3.25 ಮಾರ್ಕ್ ಮಾಡ್ಕೊಂಡಿದ್ದೀನಿ. 3.25 ಅಂದರೆ 1/4 ಇಂಚ್ ಏನಿದೆ ನಾವು ಸ್ಟಿಚ್ ಮಾಡ್ಕೊಳ್ಳುವಾಗ ಹೋಗುತ್ತೆ. ನಮ್ಗೆ ರೆಡಿ ಬಂದುಬಿಟ್ಟು 3.25 ಇಂಚು ಶೋಲ್ಡರ್ ಇರುತ್ತೆ, ಹಾಗೆ 3 ಇಂಚ್ ಅನ್ನೋದು ನೆಕ್ ಬ್ರಾಡ್ನೆಸ್ ಆದರೆ ಇರುತ್ತೆ. ಒಂದು 1/2 ಇಂಚ್ ಈ ರೀತಿಯಾಗಿ ನಾವು ಸ್ಲೋಪನ್ನು ತಗೊಳ್ಳೋದ್ರಿಂದ ಈ ಶೋಲ್ಡರ್ಸು ಭುಜದ ಮೇಲೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಶೋಲ್ಡರ್ಸ್ ಅನ್ನೋದು ಜಾರೋದಿಲ್ಲ. ಖಂಡಿತ ನಾವು ಬ್ಲೌಸ್ನ ಮಾರ್ಕ್ ಮಾಡ್ಕೊಂಡ್ಮೇಲೆ ಈ ಒಂದು ಹಾರ್ಮ್ ಡೌನ್ ರೌಂಡನ್ನು ಪರ್ಫೆಕ್ಟಾಗಿ ಮೆಜರ್ ಮಾಡಿಕೊಂಡು ನಾವು ಕಟ್ಟಿಂಗನ್ನು ಮಾಡ್ಕೋಬೇಕು. ಇದು ಪರ್ಫೆಕ್ಟಾಗಿಲ್ಲ ಅಂತಂದರೆ ಅಡ್ಜಸ್ಟ್ಮೆಂಟ್ಸ್ ಅನ್ನೋದು ಮಾಡ್ಕೋಬೇಕು. ಇದೇನಾದರೂ ಒಂದು ಸ್ವಲ್ಪ ವೇರಿಯೇಷನ್ಸ್ ಆಗಿದೆ ಅಂತಂದ್ರೇ ನಮಗೆ ಈ ಒಂದು ಶೋಲ್ಡರ್ಸ್ ಅನ್ನೋದು ಡ್ರಾಪ್ ಆಗುವಂಥ ಚಾನ್ಸಸ್ ಆದರೆ ಇರುತ್ತೆ. ಈಗ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಈ ಒಂದು ಮಾರ್ಕಿಂಗ್ಸ್ ಮೇಲೆ ನಾವು ಕಟ್ಟಿಂಗ್ ಆದರೆ ಮಾಡ್ಕೊಳ್ಳೋಣ. ನಾರ್ಮಲಾಗಿ ನಾವೇನು ಮಾಡ್ತೀವಿ ಅಂದರೆ ಬ್ಯಾಕ್ ಪಾರ್ಟ್ನ ಬೇಸ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ತೀವಿ. ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಅನ್ನೋದು. ಒಂದು ಸ್ವಲ್ಪ ಇಂಟ್ರೆಸ್ಟ್ ಆಗಿ ನೋಡಿ, ಈಸಿಯಾಗಿ ಅರ್ಥ ಆಗಿಬಿಡತ್ತೆ. ಈಗ ನಾವು ಏನು ಮಾರ್ಕಿಂಗ್ಸ್ ಆದರೆ ಮಾಡ್ಕೊಂಡಿದ್ದೀವೋ ಆ ಮಾರ್ಕಿಂಗ್ ಮೇಲೆ ನಿಧಾನವಾಗಿ ಪರ್ಫೆಕ್ಟಾಗಿ ಕಟ್ಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ರಫಾಗಿ ನಮಗೆ ಹಾರ್ಮ್ ಡೌನ್ ಎಷ್ಟಿದೆಯೋ ಸೇಮ್ ಆ್ಯಸ್ ಇಟ್ ಈಸ್ ಆಗಿ ಫ್ರಂಟ್ ಪಾರ್ಟ್ಗೂ ಕೂಡ ಮಾರ್ಕ್ ಮಾಡ್ಕೋಬೇಕು. ನೆಕ್ ಪೋರ್ಷನಲ್ಲಿ ನಮಗೆ ಟೋಟಲಿ ಶೋಲ್ಡರ್ ಬಂದುಬಿಟ್ಟು 6.5 ಇರುತ್ತೆ. ಅದರಲ್ಲಿ ನೆಕ್ 3 ಇಂಚಸ್ಸು, ಶೋಲ್ಡರ್ಸು 3.5 ಇಂಚಸ್ ಆದರೆ ಡಿವೈಡ್ ಮಾಡ್ಕೊಂಡಿದ್ದೀವಲ್ವ.